ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಕನ್ನಡ ಸಿನಿಮಾಗಳ ಪ್ಲಾಟ್ ಲೈನ್ ಅನ್ನ ಕದ್ದು ಮಾಡಿದಂತ ಸಿನಿಮಾಗಳ ಬಗ್ಗೆ ಹಾಗೂ ಬೇರೆ ಭಾಷೆಯ ಸಿನಿಮಾಗಳ ಪ್ಲಾಟ್ ಲೈನ್ ಅನ್ನ ಕದ್ದು ಮಾಡಿದಂತ ಕನ್ನಡ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಟ್ಟಿರ್ತೀವಿ. ಈ ವಿಡಿಯೋ ಅದರ ಮುಂದುವರೆದ ಭಾಗವಾಗಿದ್ದು ವರ್ಲ್ಡ್ ಸಿನಿಮಾಗಳ ಮೂಲ ಕಥೆಯನ್ನ ಕದ್ದು ಮಾಡಿದಂತ ಸೌತ್ ಇಂಡಿಯನ್ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ನಮ್ಮ ಟಾಲಿವುಡ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಲಾರ್ಗೋ ವಿಂಚ್ ಅನ್ನುವಂತ ಫ್ರೆಂಚ್ ಮೂವಿಯ ಮೂಲ ಕಥೆಯನ್ನ ಕದ್ದು ತೆಲುಗಿನಲ್ಲಿ 2 ದೊಡ್ಡ ಸಿನಿಮಾಗಳು ಬಂದಿರ್ತವೆ. ಅದರಲ್ಲಿ ಮೊದಲನೆಯದಾಗಿ ಅಜ್ಞಾತವಾಸಿ ಹಾಗೂ ಎರಡನೆಯದಾಗಿ ಸಾಹೋ. ಈ 2 ಸಿನಿಮಾಗಳ ಪ್ಲಾಟ್ ಲೈನ್ ಅನ್ನ ಲಾರ್ಗೋ ವಿಂಚ್ ಸಿನಿಮಾದಿಂದ ಕದ್ದಿರ್ತಾರೆ. ಆದ್ರೆ ಒರಿಜಿನಲ್ ಸಿನಿಮಾದ ಡೈರೆಕ್ಟರ್ ಜೆರೋಮ್ ಸಲ್ಲೆ ಅವರು ಅಜ್ಞಾತವಾಸಿ ಸಿನಿಮಾದವರು ನನ್ನ ಕಥೆಯನ್ನ ಕದ್ದು ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಿರ್ತಾರೆ. ಹಾಗೂ ಈ ಸಿನಿಮಾದ ಕಾಪಿ ರೈಟ್ಸ್ ಅನ್ನ ಹೊಂದಿರುವಂತ ಟಿ ಸಿರೀಸ್ ಅವರು ಅಜ್ಞಾತವಾಸಿ ಸಿನಿಮಾದವರ ಮೇಲೆ ಕಾಪಿ ರೈಟ್ ಅನ್ನ ಕೂಡ ಹಾಕಿರ್ತಾರೆ. ನಂತರ ಇವರಿಬ್ರು ಅದನ್ನ ಬಗೆಹರಿಸಿಕೊಂಡಿರ್ತಾರೆ. ದುರದೃಷ್ಟವಶಾತ್ ಸಾಹೋ ಮತ್ತು ಅಜ್ಞಾತವಾಸಿ ಈ 2 ಸಿನಿಮಾಗಳು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಡಿಸಾಸ್ಟರ್ಸ್ ಆಗಿರ್ತವೆ. ಇಲ್ಲಿ ಬರುವಂತ ಮತ್ತೊಂದು ಸಿನಿಮಾ ಅಜಿತ್ ಅವರ ವಿಡಾಮುಯರ್ಚಿ ಸಿನಿಮಾ. ಈ ಸಿನಿಮಾನ ಬ್ರೇಕ್ ಡೌನ್ ಅನ್ನುವಂತ ಅಮೆರಿಕನ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಆದ್ರೆ ಈ ಚಿತ್ರತಂಡ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಹೇಳ್ಕೊಂಡಿರಲ್ಲ. ಈ ಸಿನಿಮಾದ ಟ್ರೈಲರ್ ನೋಡಿದಂತ ಬ್ರೇಕ್ ಡೌನ್ ಸಿನಿಮಾದ ಮೇಕರ್ಸ್ ನಮ್ಮ ಸಿನಿಮಾದ ಕಥೆಗೂ ಈ ಸಿನಿಮಾದ ಕಥೆಗೂ ತುಂಬಾ ಸಿಮಿಲಾರಿಟೀಸ್ ಇದೆ ಅಂತ ನೋಟಿಸ್ ಕೂಡ ಕಳ್ಸಿರ್ತಾರೆ. ಆ ನಂತರ ಈ 2 ಸಿನಿಮಾಗಳ ಮೇಕರ್ಸ್ ಕೂತ್ಕೊಂಡು ಅದನ್ನ ಬಗೆಹರಿಸಿಕೊಂಡಿರ್ತಾರೆ. ದಿ ಇನ್ವಿಸಿಬಲ್ ಗೆಸ್ಟ್ ಅನ್ನುವಂತ ಸ್ಪ್ಯಾನಿಷ್ ಸಿನಿಮಾದಿಂದ ಸ್ಫೂರ್ತಿ ಪಡೆದು ಇಂಡಿಯಾದಲ್ಲಿ 2 ಸಿನಿಮಾಗಳು ಬಂದಿರ್ತವೆ. ಹಿಂದಿಯಲ್ಲಿ ಬದ್ಲಾ ಹಾಗೂ ತೆಲುಗಿನಲ್ಲಿ ಎವರು. ಈ 2 ಸಿನಿಮಾಗಳಲ್ಲಿ ಬದ್ಲಾ ಸಿನಿಮಾ ಆಲ್ಮೋಸ್ಟ್ ಮೂಲ ಸಿನಿಮಾವನ್ನೇ ಹೋಲಿದ್ರೆ ಎವರು ಸಿನಿಮಾದಲ್ಲಿ ಕೆಲವೊಂದು ಚೇಂಜಸ್ ನ ಮಾಡ್ಕೊಂಡಿರ್ತಾರೆ. ವಿಶೇಷ ಏನಂದ್ರೆ 2 ಸಿನಿಮಾಗಳ ಮೇಕರ್ಸ್ ಒರಿಜಿನಲ್ ಸಿನಿಮಾದ ರೈಟ್ಸ್ ಅನ್ನ ತಗೊಂಡು ತಮ್ಮ ಸಿನಿಮಾಗಳನ್ನ ಮಾಡಿರ್ತಾರೆ. ನಟ ಸೂರ್ಯ ಅವರ ಕೆರಿಯರ್ ಅಲ್ಲಿ ಬಂದಂತ ಬೆಸ್ಟ್ ಮೂವಿ ಅಂದ್ರೆ ಗಜನಿ ಸಿನಿಮಾ. ಡೈರೆಕ್ಟರ್ ಮುರುಘದಾಸ್ ಅವರು ಈ ಸಿನಿಮಾದ ಮೂಲ ಕಥೆಯನ್ನ ಕ್ರಿಸ್ಟೋಫರ್ ನೋಲನ್ ಅವರ ಮೆಮೆಂಟೋ ಸಿನಿಮಾದಿಂದ ತಗೊಂಡಿರ್ತಾರೆ. ಅದಕ್ಕೆ ಕೆಲವೊಂದು ಮಸಾಲೆಗಳನ್ನ ಬೆರೆಸಿ ಪ್ರೇಕ್ಷಕರಿಗೆ ರುಚಿಕರವಾಗಿ ಬಡಿಸಿರ್ತಾರೆ. ಡೈರೆಕ್ಟರ್ ಪುರಿ ಜಗನ್ನಾಥ್ ಅವರ ಬಹುತೇಕ ಸಿನಿಮಾಗಳು ಹಾಲಿವುಡ್ ಸಿನಿಮಾಗಳಿಂದ ಸ್ಫೂರ್ತಿ ಪಡೆದಿರ್ತವೆ. ಇವರ ಚಿರುತಾ ಸಿನಿಮಾದಲ್ಲಿನ ಸಾಕಷ್ಟು ದೃಶ್ಯಗಳನ್ನ ಸ್ವೆಪ್ಟ್ ಅವೇ ಅನ್ನುವಂತ ಹಾಲಿವುಡ್ ಸಿನಿಮಾದಿಂದ ಕದ್ದಿರ್ತಾರೆ. ಇನ್ನು ಇವರ ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಂತ ಇಸ್ಮಾರ್ಟ್ ಶಂಕರ್ ಸಿನಿಮಾದ ಪ್ಲಾಟ್ ಲೈನ್ ಅನ್ನ ಕ್ರಿಮಿನಲ್ ಅನ್ನುವಂತ ಹಾಲಿವುಡ್ ಸಿನಿಮಾದಿಂದ ಕದ್ದಿರ್ತಾರೆ. ಇನ್ನು ಎಸ್ ರಾಜಮೌಳಿ ಅವರು ಕಾಪಿ ಮಾಡಿದಂತ ಸಿನಿಮಾಗಳ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ. ಇವರ ನಿರ್ದೇಶನದಲ್ಲಿ ಬಂದಂತ ಮರ್ಯಾದಾ ರಾಮಣ್ಣ ಸಿನಿಮಾದ ಮೂಲ ಕಥೆಯನ್ನ 1923 ಅಲ್ಲಿ ಬಂದಂತ ಅವರ್ ಹಾಸ್ಪಿಟಾಲಿಟಿ ಅನ್ನೋ ಸಿನಿಮಾದಿಂದ ಕದ್ದಿರ್ತಾರೆ. ಲೋಕೇಶ್ ಕನಗರಾಜ್ ಅವರ ಸಿನಿಮಾಗಳಲ್ಲಿ ಹಾಲಿವುಡ್ ಸಿನಿಮಾಗಳ ನೆರಳನ್ನ ನೀವು ಕಾಣಬಹುದು. ಇವರ ಕೈದಿ ಸಿನಿಮಾ ಅಸಲ್ಟ್ ಆನ್ ಪ್ರೆಸಿಂಗ್ 13 ಹಾಗೂ ಡೈ ಹಾರ್ಡ್ ಅನ್ನುವಂತ ಸಿನಿಮಾಗಳಿಂದ ಸ್ಫೂರ್ತಿ ಪಡೆದಿದ್ರೆ ಲಿಯೋ ಸಿನಿಮಾ ಹಿಸ್ಟರಿ ಆಫ್ ವೈಲೆನ್ಸ್ ಅನ್ನೋ ಸಿನಿಮಾದಿಂದ ಸ್ಫೂರ್ತಿ ಪಡೆದಿರುತ್ತೆ. ಇನ್ನು ಇವರ ನಿರ್ದೇಶನದಲ್ಲಿ ಬರ್ತಿರುವಂತ ಕೂಲಿ ಸಿನಿಮಾ ಕೂಡ ಹಾಲಿವುಡ್ ಸಿನಿಮಾದಿಂದ ಸ್ಫೂರ್ತಿ ಪಡೆದೇ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ತಮಿಳಿನ ಜಿಗರ್ ತಂಡ ಸಿನಿಮಾನ ಎ ಡರ್ಟಿ ಕಾರ್ನಿವಲ್ ಅನ್ನುವಂತ ಸೌತ್ ಕೊರಿಯನ್ ಸಿನಿಮಾದಿಂದ ಸ್ಫೂರ್ತಿ ಪಡೆದು ಮಾಡಿರ್ತಾರೆ. ಈ ತಮಿಳು ಮೂವಿಯ ರೀಮೇಕ್ ಅನ್ನ ನಮ್ಮ ಕನ್ನಡದಲ್ಲಿ ಅದೇ ಹೆಸರಿನಿಂದ ರೀಮೇಕ್ ಮಾಡಿದ್ರೆ ತೆಲುಗಿನಲ್ಲಿ ಗದ್ದಲಕೊಂಡ ಗಣೇಶ್ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿರ್ತಾರೆ. ಇನ್ನು ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆದಂತ ಊಪಿರಿ ಸಿನಿಮಾ ಕೂಡ ದ ಇಂಟಚಬಲ್ಸ್ ಅನ್ನುವಂತ ಫ್ರೆಂಚ್ ಸಿನಿಮಾದ ಇಂಡಿಯನ್ ಅಡಾಪ್ಷನ್ ಆಗಿರುತ್ತೆ. ಇನ್ನು ಸಮಂತ್ ಅವರ ಓ ಬೇಬಿ ಮೂವಿನ ಮಿಸ್ ಗ್ರಾನಿ ಅನ್ನುವಂತ ಸೌತ್ ಕೊರಿಯನ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಸಿದ್ಧಾರ್ಥ್ ಆನಂದ್ ಅವರ ಡೈರೆಕ್ಷನ್ ನಲ್ಲಿ ಬಂದಂತ ಬ್ಯಾಂಕ್ ಬ್ಯಾಂಕ್ ಸಿನಿಮಾ ಹಾಲಿವುಡ್ ನ ನೈಟ್ ಅಂಡ್ ಡೇ ಅನ್ನೋ ಸಿನಿಮಾದ ಇಂಡಿಯನ್ ಅಡಾಪ್ಟೇಷನ್ ಆಗಿರುತ್ತೆ. ತಮಿಳಿನ ಹಾರರ್ ಕಾಮಿಡಿ ಸಿನಿಮಾ ಯಾಮಿರಿಕ್ಕ ಬೈಮೆ. ಅದೇ ರೀ ನಮ್ಮ ಕನ್ನಡದಲ್ಲಿ ಬಂತಲ್ಲ ನಮೋ ಭೂತಾತ್ಮ. ಈ ಮೂವಿ ದ ಕ್ವೈಟ್ ಫ್ಯಾಮಿಲಿ ಅನ್ನೋ ಕೊರಿಯನ್ ಮೂವಿಯ ಕಾಪಿ ಆಗಿರುತ್ತೆ. ಇವಿಷ್ಟೇ ಅಲ್ಲದೆ ವರ್ಲ್ಡ್ ಸಿನಿಮಾಗಳ ಕಥೆಗಳನ್ನ ಕದ್ದು ಮಾಡಿದಂತ ಸಿನಿಮಾಗಳ ಸಂಖ್ಯೆ ಇನ್ನೂ ಇದೆ. ಸದ್ಯಕ್ಕಿಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.